ನಮಸ್ಕಾರ. ಅಮೃತ ಮಹೋತ್ಸವ ಆಚರಣೆಗೆ ಎದುರು ನೋಡುತ್ತಿರುವ ಕುತ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ವಿಶೇಷ ವರದಿಗೆ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಸುಮಾರು 73 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ಕನ್ನಡ ಶಾಲೆ ಸರ್ಕಾರಿ ಶಾಲೆಯಾಗಿದ್ದು ಮೇಲುಸ್ತುವಾರಿಯ ಸಮಿತಿಯ ಸದಸ್ಯರುಗಳ ಮುತುವರ್ಜಿಯಿಂದಾಗಿ ಇದೀಗ ಮಾದರಿ ಶಾಲೆಯಾಗಿದೆ. ಇಲ್ಲಿ ಶಾಲಾ ಕೈತೋಟ, ಉದ್ಯಾನವನ, ಶಾಲಾವನ, ಅದೂ ಅಲ್ಲದೆ ಅಡಿಕೆಯ ತೋಟವನ್ನು ಬೆಳೆಸಲಾಗುತ್ತದೆ. ಈ ಶಾಲೆಗೆ ಒಂದಷ್ಟು ಅನುದಾನಗಳ ಹರಿವು ಬರಬೇಕಿದೆ. ಮುಖ್ಯವಾಗಿ ಶಾಲಾ ಶಿಕ್ಷಕರ ನೇಮಕಾತಿ, ಶಾಲಾ ಹೆಚ್ಚುವರಿ ಕೊಠಡಿ ರಚನೆ, ಶಾಲಾ ಸಭಾಭವನ ರಚನೆ, ಸುತ್ತಮುತ್ತ ಗುಡ್ಡಗಾಡು ಪ್ರದೇಶಗಳಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ವಾಹನದ ವ್ಯವಸ್ಥೆ, ಈ ಸೌಲಭ್ಯಗಳನ್ನು ಅಂಕಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಿ ಒದಗಿಸುವರೆ ಸವಿನಯವಾಗಿ ಶಾಲಾ ಮೇಲುಸ್ತುವಾರಿ ಸಮಿತಿ ಪ್ರಾರ್ಥಿಸುತ್ತಿದೆ. ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಾಮಚಂದ್ರ ಭಟ್ಟರ ನೇತೃತ್ವದಲ್ಲಿ ಇದೀಗ ಶಾಲೆ ಮಾದರಿ ಶಾಲೆಯಾಗಿದೆ. ಇದರ ವಿಸ್ತೃತ ವಿಶೇಷ ವರದಿಯನ್ನು ಇದೀಗ ವೀಕ್ಷಿಸೋಣ. ಅಮೃತ ಮಹೋತ್ಸವದ ಹೊಸ್ತಿಲಿಗೆ ತಲುಪುತ್ತಿರುವ ಸಹಸ್ರಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಧಾರೆ ಎರೆದ ಕುತ್ಲೂರು ಕನ್ನಡ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಬೇಕಾಗಿದೆ ಅನುದಾನಗಳ ಹೊರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಕುತ್ಲೂರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು 73 ವರ್ಷಗಳ ಹಿಂದೆ ಆರಂಭವಾದ ಸರ್ಕಾರಿ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆ ಹಳ್ಳಿ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಅವಕಾಶ ನೀಡುತ್ತಾ ಸಮಾಜದ ಮುಖ್ಯ ವಾಹಿನಿಗೆ ಸಹಸ್ರಾರು ವಿದ್ಯಾರ್ಥಿಗಳನ್ನು ಒಪ್ಪಿಸಿದೆ ಎಂದರೆ ತಪ್ಪಲ್ಲ.
ಬರುವ ವಿದ್ಯಾರ್ಥಿಗಳು ಹಳ್ಳಿ, ಗುಡ್ಡ, ಕಾಡು ಪ್ರದೇಶದ ಸ್ಥಳಗಳಿಂದ ಬರುವುದಕ್ಕೆ ಸರಿಯಾದ ದಾರಿಯೂ ಇಲ್ಲ. ಈಗ ರಸ್ತೆಗಳು ಸರಿಯಿಲ್ಲ, ಕೆಲವು ಕಡೆ ಸೇತುವೆಗಳು ಇಲ್ಲ. ಆದರೆ ವಿದ್ಯಾರ್ಜನೆ ಬೇಕೆಂದರೆ ಈ ಸವಾಲುಗಳನ್ನು ಮೆಟ್ಟಿ ಬರುವುದು ಅವಶ್ಯಕ. ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಈಗಾಗಲೇ ರಿಕ್ಷಾ, ಸೈಕಲ್, ಬೈಕು, ಜೀಪ್ಗಳನ್ನು ಹತ್ತಿ ಬರಬೇಕಿದೆ. ಬರುವುದಕ್ಕೆ ಸರಿಯಾದ ಸಮಯಕ್ಕೆ ತಲುಪುವುದಕ್ಕೆ ಒಂದು ವಾಹನದ ವ್ಯವಸ್ಥೆ ಮಾಡಬೇಕಾಗಿದೆ. ನನ್ನ ಹೆಸರು ಸಂತೋಷ್, ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಇಲ್ಲಿ ನಮ್ಮ ಕುತ್ಲೂರು ಶಾಲಾ ಸಮಿತಿಯ ಕಮಿಟಿಯಲ್ಲಿದ್ದೇನೆ. ನಾನು ಕಳೆದ 8 ವರ್ಷದಿಂದ ನಮ್ಮ ಈ ಕಡೆ 8 ಕಿಲೋಮೀಟರ್ ದೂರದಿಂದ ಈ ಕಡೆ ನೇಲೆಬಲ್ಕೆ ಇರ್ಬೋದು, ಅಲಂಬ ಗುಡ್ಡಗಾಡು ಉಂಟು. ಹಾಗೆ ನಾಯ್ದಗುರಿ ಅಂತ ಇಲ್ಲಿ ಒಂದು ಪ್ಲೇಸ್ ಉಂಟು. ಅಲ್ಲಿಂದ ಸುಮಾರು 25-30 ಮಕ್ಕಳು ನಾನು ಕರ್ಕೊಂಡು ಬರ್ತಾಯಿದ್ದೇನೆ. ಹಾಗೆ ಕಳೆದ 6 ವರ್ಷದಿಂದ ಇಲ್ಲಿ ಪತ್ರಕರ್ತರ ಸಂಘ ಸಮಾವೇಶ ಆಯಿತು. ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಶಾಲೆ ಬಂದಾಗುವಂಥ ಪರಿಸ್ಥಿತಿ ಬಂದಿತ್ತು. ಈ ಪತ್ರಕರ್ತರ ಸಮಾವೇಶದಿಂದ ಇಲ್ಲಿ ನಮಗೆ ಮಕ್ಕಳನ್ನು ಸಂಖ್ಯೆ ಮಾಡುವಲ್ಲಿ ಸ್ವಲ್ಪ ಯಶಸ್ವಿಯಾಯಿತು. ಹಾಗೆ 8 ವರ್ಷದಿಂದ ಇಲ್ಲಿ ನನ್ನ ಗಾಡಿಯಲ್ಲಿ ನಾನು ಈಗ ಮಕ್ಕಳನ್ನು ಕರ್ಕೊಂಡು ಬರ್ತಾಯಿದ್ದೇನೆ. ಮುಖ್ಯವಾಗಿ ಏನಂದರೆ ಇಲ್ಲಿ ನಮಗೆ ಬರುವಂಥ 8 ಕಿಲೋಮೀಟ್ರ್ ಹಿಂದೆ ಬರುವಂಥ 2 ಬ್ರಿಡ್ಜ್ಗಳು ಇತ್ತು. ಇಲ್ಲಿ ಆಲಮ್ಮ ಕಡೆ, ಈ ಕಡೆ ಮುಖ್ಯ ಶಾಲೆಗೆ ಸಂಬಂಧಪಟ್ಟಂಥ ಬ್ರಿಡ್ಜ್ ಅತ್ರಿಜಲ ಅಂತ. ಅದು ಕಳೆದ ಬಾರಿ ಮಳೆಯ ಹಾನಿಯಿಂದಾಗಿ ಅದು ಬಿದ್ದು ಹೋಗಿ ಈ ತನಕ ಅದೊಂದು ಬ್ರಿಡ್ಜ್ ಆಗಲಿಲ್ಲ. ಯಾಕೆಂದರೆ ಈಗ ಮಳೆಗಾಲದಲ್ಲಿ ಈಗ ಮಕ್ಕಳು ಬರುವಂಥ ಸಮಸ್ಯೆ ಭಾಳ ಇದೆ. ಈ ಕಡೆ ಬರುವಂಥ ಇಲ್ಲಿ ಬೇರೆಯವರ ಮನೆಯಲ್ಲಿ ಉಳ್ಕೊಂಡು ಹಾಗೆಲ್ಲ ಬರಬೇಕಾಗ್ತದೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡು, ಹಾಗೆ ನಮ್ಮ ಶಾಲೆಗೆ ಬಂದ ಈ ಸರಿ ಬಂದಂಥ ಕೃಷಿ ರೈತರತ್ನ ಪ್ರಶಸ್ತಿ ಆಗಿರ್ಬೋದು. ಹಾಗೆ ನಮ್ಮ ಗ್ರಾಮಕ್ಕೆ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಪ್ರವಾಸೋದ್ಯಮ ಅಲ್ಲಿ ಆಗಿರ್ಬೋದು. ಇದರಿಂದಾಗಿ ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ಬಂದಿದೆ. ಹಾಗೆ ಇಲ್ಲಿ ಅನೇಕ ನನ್ನ ವೆಹಿಕಲಲ್ಲದೆ 3-4 ಆಟೋ, ಇನ್ನೊಂದು ಗಾಡಿ, ಓಮಿನಿ ಗಾಡಿ, ಬೊಲೆರೋ ಗಾಡಿಯಿಂದ ಮಕ್ಕಳು ಬರ್ತಿದ್ದಾರೆ. ಆದ್ದರಿಂದ ನಮ್ಮ ಶಾಲೆಗೆ ಮುಖ್ಯವಾಗಿ ವಾಹನದ ವ್ಯವಸ್ಥೆ ಆಗಬೇಕಿತ್ತು. ಇದು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶಾಲಾ ಕಟ್ಟಡ ಬಹಳ ಹಳೆಯದು, ದುರಸ್ತಿ ಕಾರ್ಯ ಆಗಬೇಕಿದೆ. ನನ್ನ ಹೆಸರು ಆದ್ಯ. ನಾನು ಈ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ. ನಾನು ಇಲ್ಲಿ ವರಂಡವನ್ನು, ಕ್ಲಾಸನ್ನು, ಆನಂತರ ಇಲ್ಲಿ ಎಲ್ಲ ಕೆಲಸವನ್ನು ನಾನು ಇಲ್ಲಿ ಗುಡಿಸಿ ಒರೆಸಿ ಎಲ್ಲವನ್ನು ಮಾಡುತ್ತೇನೆ. ನಾನು ಸ್ವಚ್ಛತೆಯನ್ನು ಕೂಡ ಕಾಪಾಡುತ್ತೇನೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ
सस्यश्यामलां मातरं वन्दे मातरं शुभ्रज्योत्स्ना पुलकितयामिनी पुलकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं। जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಣಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಹೇ 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 ಲಾ 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 ಲಾ, ಹೇ 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 ಲಾ 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 ಲಾ. ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ, ಗಾಹೆ ತವ ಜಯ ಗಾತ, ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ.
ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಶಾಲಾ ಸಭಾಭವನ ಕಟ್ಟಡ ದುರಸ್ತಿ, ಕಾಂಪೌಂಡ್ ರಚನೆ ಅತ್ಯವಶ್ಯಕವಾಗಿ ಆಗಬೇಕಾಗಿದೆ. ಈ ಎಲ್ಲ ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು, ಸಂಬಂಧಪಟ್ಟ ಇಲಾಖೆಗಳು, ಜನಪ್ರತಿನಿಧಿಗಳು ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಗಮನ ಹರಿಸಿ ಶಾಲಾ ಅಭಿವೃದ್ಧಿ ಸಮಿತಿಯ ಮನವಿಗೆ ಸ್ಪಂದಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ನಡೆವರ ನಡುವೆ ಧೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ನನ್ನ ಹೆಸರು ರಿಷಿಕ್. ನಾನು 4ನೇ ತರಗತಿಯ ವಿದ್ಯಾರ್ಥಿ. ನಾವು ಬೆಳಗ್ಗೆ ಬಂದ ತಕ್ಷಣ ಬಿಸಿ ಬಿಸಿ ಹಾಲು ಕೊಡುತ್ತಾರೆ ಹಾಗೂ ಮಧ್ಯಾಹ್ನಕ್ಕೆ ಬಿಸಿ ಊಟಕ್ಕೆ ನಮ್ಮ ಶಾಲೆಯಲ್ಲೇ ಬೆಳೆದ ತರಕಾರಿಗಳನ್ನು ಬಿಸಿ ಊಟಕ್ಕೆ ಬಳಸುತ್ತಾರೆ. ಅದು ನಮಗೆ ತುಂಬ ಚೆನ್ನಾಗಾಗುತ್ತದೆ ಹಾಗೂ ಬಿಸಿಯೂಟ ಜೊತೆಗೆ ನಮಗೂ ಮೊಟ್ಟೆ ಬೇಡದವರಿಗೆ ಬಾಳೆಹಣ್ಣು ಕೊಡುತ್ತಾರೆ.
ಈಗಾಗಲೇ ವಿದ್ಯಾರ್ಜನೆ ಮಾಡುತ್ತಿದ್ದು ಅವರಿಗೆ ಶಿಕ್ಷಕರ ಕೊರತೆಯೂ ಇದೆ. ನಮಸ್ತೆ, ನನ್ನ ಹೆಸರು ಜ್ಯೋತಿ ಎನ್. ನಾನು 2010ರಲ್ಲಿ ಹೈದರಾಬಾದ್ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಮೊದಲನೇದಾಗಿ ಅಲ್ಲಿ ಕರ್ತವ್ಯಕ್ಕೆ ಹಾಜರಾದೆ. ಅಲ್ಲಿ ನಾವೊಂದು 12 ವರ್ಷ ಸರ್ವಿಸ್ ಮಾಡಿದೆ. 12 ವರ್ಷ ಸರ್ವಿಸ್ ಮಾಡುವಾಗ ನೆಕ್ಸ್ಟ್ ನನ್ನ ಸ್ವಂತ ಊರು ಉಡುಪಿ ಜಿಲ್ಲೆಯ ಬಜಗೋಳಿ. ಇಲ್ಲಿಗೆ ನಮಗೆ ಟ್ರಾನ್ಸ್ಫರ್ ಸಿಗಲಿಲ್ಲ. ಕಳೆದ 23-24ನೇ ಇಸ್ವಿಯಲ್ಲಿ ನಮಗೆ ಒಂದು ವರ್ಗಾವಣೆ ಭಾಗ್ಯದಿಂದ ಈಗ ನಾನು ನನ್ನ ಸ್ವಂತ ಊರಾದ ಬಜಗೋಳಿಯಲ್ಲಿ ವಾಸ ಮಾಡಿಕೊಂಡು ಬೆಳ್ತಂಗಡಿ ತಾಲೂಕು ಕುತ್ಲೂರು ಶಾಲೆಯಲ್ಲಿ, ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕುತ್ಲೂರು ಶಾಲೆಯಲ್ಲಿ 1 ವರ್ಷದಿಂದ ಇಲ್ಲಿ ಮುಖ್ಯ ಉಪಾಧ್ಯಾಯಿನಿಯಾಗಿ ಪ್ರಭಾರವನ್ನು ವಹಿಸ್ಕೊಂಡಿದ್ದೇನೆ. ಇಲ್ಲಿ ಬಂದ ನಂತರ ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಾಗ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಶಿಕ್ಷಕರು, ಊರಿನವರು, ಶಾಲಾಭಿವೃದ್ಧಿಯ ಸಮಿತಿ, ಹಳೆ ವಿದ್ಯಾರ್ಥಿಯ ಸಂಘ ಇವರೆಲ್ಲರ ಕೂಡ ಸಹಕಾರದಿಂದ ಮಾತ್ರ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತ ಗೊತ್ತಾಯಿತು. ಯಾಕೆಂತ ಹೇಳಿದರೆ ಇಲ್ಲಿರುವಂತಹ ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಚಂದ್ರ ಭಟ್ ಅವರು ಅವರ ಎಷ್ಟೇ ಕೆಲಸಗಳು ಇದ್ದರೂ ಕೂಡ ಶಾಲೆಗೋಸ್ಕರ ಅವರು ಎಲ್ಲ ರೀತಿಯ ಶ್ರಮವನ್ನು ಹಾಕಿ ನಮ್ಮ ಶಾಲೆಯಲ್ಲಿ ನಾವು ಬೆಳೆಯುತ್ತಿರುವಂತಹ ಸಾವಯವ ತರಕಾರಿ ತೋಟ ಇರ್ಬೋದು, ಅದೇ ರೀತಿಯಲ್ಲಿ ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಹೊಸದಾಗಿ ನಾವು ಮಾಡಿರುವಂತಹ ಕೃಷಿ ಕೈತೋಟ, ಅಡಿಕೆ ತೋಟ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಸಹಕಾರವನ್ನು ನಮಗೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಜೊತೆಗೆ ಸದಸ್ಯರು, ಊರಿನ ಪೋಷಕರು, ನಾಗರಿಕರು ಎಲ್ಲರೂ ಕೂಡ ನಮಗೆ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ. ನಮಗೆ ಕೊರತೆ ಅಂತ ಹೇಳುವುದಾದರೆ ನಮ್ಮ ಶಾಲೆಯಲ್ಲಿ 83 ಜನ ವಿದ್ಯಾರ್ಥಿಗಳಿದ್ದಾರೆ. ನಾವು ಪರ್ಮನೆಂಟ್ ಆಗಿರುವಂತಹ ಶಿಕ್ಷಕರು ಅಂತ ಹೇಳಿದರೆ 3 ಜನ ಮಾತ್ರ, ಅದು ಕೂಡ ನನ್ನನ್ನು ಸೇರಿ 3 ಜನ ಮಾತ್ರ. ಉಳಿದಂತೆ ನಮ್ಮ ಸರ್ಕಾರದಿಂದ ಕೊಡುವಂತಹ ಅತಿಥಿ ಶಿಕ್ಷಕರೊಬ್ಬರಿದ್ದಾರೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೊಡುತ್ತಿರುವಂತಹ ಜ್ಞಾನದೀಪ ಶಿಕ್ಷಕರೊಬ್ಬರಿದ್ದಾರೆ. ಇವರಲ್ಲದೆ ನಮಗೆ 1ರಿಂದ 8ನೇ ತರಗತಿಯವರೆಗೆ ಶೈಕ್ಷಣಿಕ ಚಟುವಟಿಕೆ, ಶೈಕ್ಷಣಿಕೇತರ ಚಟುವಟಿಕೆಗಳನ್ನು ನಮಗೆ ನಿರ್ವಹಣೆ ಮಾಡಲಿಕ್ಕೆ ಕೇವಲ 5 ಟೀಚರ್ಸಿಂದ ಸಾಧ್ಯ ಇಲ್ಲ ಅನ್ನುವ ಕಾರಣವನ್ನು ಪೋಷಕರೆಲ್ಲ ಮನಗಂಡು ಊರಿನವರೆಲ್ಲರೂ ಸೇರಿ ಒಬ್ಬರು ಗೌರವ ಶಿಕ್ಷಕರನ್ನು ಕೂಡ ನಮ್ಮ ಶಾಲೆಗೆ ನೇಮಿಸಿ ಸ್ವತಃ ಅವರ ಸಂಭಾವನೆಯನ್ನು ಪೋಷಕರೇ ಕೊಡ್ತಾ ಇದ್ದಾರೆ. ಇದು ನಮಗೆ ಒಂದು ರೀತಿಯ ಬೆಂಬಲವನ್ನು ನೀಡ್ತಾ ಇದೆ. ಹಾಗಾಗಿ ನಾವು ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ಪಠ್ಯೇತರ ಚಟುವಟಿಕೆ ಇರ್ಬೋದು, ಎಲ್ಲದರಲ್ಲಿಯೂ ಕೂಡ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಿದೆ. ಅದೇ ರೀತಿಯಲ್ಲಿ ನಮ್ಮ ಇಲಾಖೆಯಿಂದ ಈಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತಿದ್ದಾರೆ. ಬೆಳಿಗ್ಗೆ ರಾಗಿ ಕೊಡ್ತಾರೆ, ರಾಗಿ ಮಾಲ್ಟ್ ಕೊಡ್ತಾರೆ, ಹಾಲು ಕೊಡ್ತಾರೆ. ಅದೇ ರೀತಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಬಿಸಿಯೂಟದೊಂದಿಗೆ ಬಾಳೆಹಣ್ಣು ಹಾಗೂ ಮೊಟ್ಟೆಯನ್ನು ಕೂಡ, ಪೌಷ್ಟಿಕ ಆಹಾರಯುಕ್ತವಾದಂತಹ ಮೊಟ್ಟೆಯನ್ನು ಕೂಡ ಪ್ರತಿನಿತ್ಯ ಕೊಡುವಂತಹ ವ್ಯವಸ್ಥೆ ಇದೆ. ಹಾಗಾಗಿ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳು ಮುಖ ಮಾಡಿ ನಮ್ಮ ಈ ಶಾಲೆಗೆ ಹೆಚ್ಚಾಗಿ ದಾಖಲಾತಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ. ಅದೇ ರೀತಿ ಎಲ್ಲ ಶಿಕ್ಷಕರ ಸಹಕಾರ, ಎಲ್ಲ ಪೋಷಕರ ಸಹಕಾರ, ಅದೇ ರೀತಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದವರಿಂದ ಕೂಡ ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ಆಸ್ತಿ ಇದೆ, ತರಕಾರಿ ತೋಟ ಇದೆ, ಅಡಿಕೆ ತೋಟ ಇದೆ, ಈ ಎಲ್ಲ ಆಸ್ತಿಗಳ ಸಂರಕ್ಷಣೆ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಈಗ ಏನು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವರಿಗೆ ಯಾವುದೇ ಕುಂದು ಕೊರತೆ ಅಥವಾ ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಶಾಲೆಗೆ ಹಳೆ ವಿದ್ಯಾರ್ಥಿ ಸಂಘದವರು CC ಕ್ಯಾಮರಾವನ್ನು ಕೂಡ ಅಳವಡಿಸಿದ್ದಾರೆ. ಅವರನ್ನು ಕೂಡ ಶಾಲೆಯ ಅಭಿವೃದ್ಧಿ ಬಗ್ಗೆ ನಾವು ಪ್ರತಿ ಸಾರಿ ಯಾವುದೇ ಸಮಸ್ಯೆಗಳನ್ನು ಕೇಳಿಕೊಂಡಾಗ, ಏನೇ ತೊಂದರೆಗಳಿದ್ದಾಗ ನಮಗೆ ಸಂಪೂರ್ಣ ಸಹಕಾರವನ್ನು ಹಳೆ ವಿದ್ಯಾರ್ಥಿ ಸಂಘದವರು ಕೊಡ್ತಾರೆ. ಊರಿನಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಯವರು ಕೂಡ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ನಾರಾವಿ ಗ್ರಾಮ ಪಂಚಾಯತ್ ವಾರ್ಡ್ನಲ್ಲಿ ಬರುವಂತಹ ಒಂದು 5 ಜನ ಸದಸ್ಯರು ನಮ್ಮ ವಾರ್ಡ್ನಲ್ಲಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಶಾಲೆಗೆ ಸಂಪೂರ್ಣ ಸಹಕಾರವನ್ನು ಇತ್ತು ಈ ಶಾಲೆಯನ್ನು
ಪ್ರಗತಿಯ ಕಡೆಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಚಿಣ್ಣರಂಗಳ ಇದೆ. ಇದು ನಲಿಕಲೆಯವರಿಗೆ ಆಟ ಆಡಲಿರುತ್ತದೆ. ನಮ್ಮ ಶಾಲೆಗೆ ನಾವು ಕಬಡ್ಡಿಯಲ್ಲೆಲ್ಲ ಭಾಗವಹಿಸುತ್ತೇವೆ. ನಾವು ವಲಯ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಬಹುಮಾನವನ್ನು ಗೆದ್ದಿದ್ದೇವೆ. ಎಲ್ಲ ಥರದ ಸಹಪಾಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ರೀತಿಯ ಪಾಠ ಕೂಡ ಮಾಡುತ್ತಾರೆ. ಅದರ ಜೊತೆ ನಮಗೆ ಸಹಪಾಠ್ಯ ಚಟುವಟಿಕೆಗಳನ್ನು ಸಹ ಮಾಡಿಸುತ್ತಾರೆ. ನಾವು ಪ್ರಯೋಗಗಳಲ್ಲಿ ಭಾಗವಹಿಸುತ್ತೇವೆ ಮತ್ತು ನಾವು ನಮ್ಮನ್ನು ಎಲ್ಲ ರೀತಿಯ ಸ್ಪರ್ಧೆಗಳಿಗೆ ಕರೆದುಕೊಂಡು ಹೋಗುತ್ತಾರೆ. ನಾವು ಅದರಲ್ಲಿ ಖೋ ಖೋ ಸ್ಪರ್ಧೆಗೆ ಹೋಗಿದ್ದೇವೆ. ಆದ ಮೇಲೆ ನಾವು ಕಬಡ್ಡಿ ಸ್ಪರ್ಧೆಗೆ ಹೋಗಿದ್ದೇವೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ರೀತಿಯ ಶಿಕ್ಷಣ ಕೂಡ ದೊರೆಯುತ್ತದೆ. ನಮ್ಮ ಶಾಲೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುತ್ಲೂರು. ಈ ಶಾಲೆಗೆ ಸುಮಾರು 73 ವರ್ಷದ ಮೊದಲು ಪ್ರಾರಂಭ ಆದ ಈ ಶಾಲೆ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣಕ್ಕೆ ಏರಿದಂಥ ಶಾಲೆಯ ಹಿರಿಮೆ ನಮ್ಮ ಶಾಲೆಯದ್ದಾಗಿದೆ. ಈ ಶಾಲೆಯ ಹಿರಿಯರು ಮಾಡಿದಂಥ ಶಾಲೆಯನ್ನು ಉಳಿಸಬೇಕೆನ್ನುವ ದೃಷ್ಟಿಯಿಂದ ನಾವು 2023ರಲ್ಲಿ ಪತ್ರಕರ್ತರ ಗ್ರಾಮವಾಸ್ತವ್ಯ ಕಾರ್ಯಕ್ರಮದ ನಂತರ ಈ ಶಾಲೆಯ ಉನ್ನತ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದಾರೆ. ಈ ಶಾಲೆಯ ಕೆಲವೊಂದು ಬೇಡಿಕೆಗಳು ಇದೆ. ಈ ಶಾಲೆಗೆ ನಾವು ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ಸುಮಾರು 8 ಕಿಲೋಮೀಟ್ರ್ ದೂರದಿಂದ ಮಕ್ಕಳು ನಡ್ಕೊಂಡು ಬರಲಿಕ್ಕೆ ಅಸಾಧ್ಯ. 2 ಹೊಳೆಗಳನ್ನು ದಾಟಿ ಬರಬೇಕು. ಒಂದು ಹೊಳೆ ಬ್ರಿಡ್ಜಿದ್ದು ಅದು ಕಟ್ಟಾಗಿದೆ 2 ವರ್ಷದ ಮೊದಲು. ಹಾಗೆ ಏನಾದರೂ ನಾವು ಚಿಂತನೆ ಮಾಡಿ ವಾಹನಗಳಲ್ಲಿ ಕರ್ಕೊಂಡು ಬರಬೇಕು ಅಂತೇಳುವ ದೃಷ್ಟಿಯಿಂದ ನಾವಾಗೆ ಖಾಸಗಿ ವಾಹನಗಳನ್ನು ಮಾಡಿ ಅಲ್ಲಿ ಈಗ ಕರ್ಕೊಂಡು ಬರ್ತಾಯಿದ್ವಿ. 2 ವಾಹನಗಳಲ್ಲಿ ಸುಮಾರು 30 ಮಕ್ಕಳು ವಾಹನದಲ್ಲಿ ಬರುವವರಿದ್ದಾರೆ. ಬೇರೆ ಬೇರೆ ರಿಕ್ಷೆಗಳಿಂದ ಸೈಕಲಲ್ಲಿ ಹೀಗೆ ಬರ್ತಾರೆ. ಅದಕ್ಕೆ ಸಲಾಗಿ ನಾವೊಂದು ವಾಹನಗಳನ್ನು ಖರೀದಿಸಬೇಕು, ಒಂದು ಮಿನಿ ಬಸ್ಸನ್ನು ಖರೀದಿಸಬೇಕು ಅಂತೇಳಿ ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಖಂಡಿತವಾಗಿಯೂ ಮನವಿಯನ್ನು ಸ್ವೀಕರಿಸ್ತಾರೆ ಅಂತೇಳಿ ಕೇಳಿಕೊಳ್ಳುತ್ತೇನೆ. ಹಾಗೆ ಶಾಲೆಗೆ ಕಟ್ಟಡ ದುರಸ್ತಿ, ಶಾಲೆಯ ತಳ ಅಂತಸ್ತು ಸುಮಾರು ಹಳೆಯಾದ್ದರಿಂದ ಎಲ್ಲ ಅಲ್ಲಲ್ಲಿ ಒಡೆದೋಗಿದೆ. ಅದಕ್ಕೆ ಟೈಲ್ಸನ್ನು ಅಳವಡಿಸಬೇಕು. ಬಾಗಿಲುಗಳು ಹೋಗಿದೆ. ವಿದ್ಯುತ್ ಶಕ್ತಿಯ ಒಂದು ವೈರಿಂಗ್ ಆಗಲಿ ಅಥವಾ ಅದೆಲ್ಲ ಅದಕ್ಕೆ ಕಟ್ಟಡ ದುರಸ್ತಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಮ್ಮ ಈ ಒಂದು ಬೇಡಿಕೆಯನ್ನು ಪೂರೈಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಯಾವುದೇ ಒಂದು ಚಟುವಟಿಕೆಗಳಿಗೂ ಏನಾದರೂ ಒಂದು ಮಕ್ಕಳಿಗೆ ಸಾಮೂಹಿಕವಾಗಿ ಎಲ್ಲ ಕ್ಲಾಸ್ಗಳನ್ನು ಕೂತ್ಕೊಳ್ಳಿಸಿ ಒಂದು ಏನಾದರೂ ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೂ ಇಲ್ಲಿ ಸಭಾಂಗಣದ ಕೊರತೆ ಇದೆ. ಅದಕ್ಕೆ ನಮಗೆ ಒಂದು ಸಭಾಂಗಣವನ್ನು ನಿರ್ಮಿಸಿ ಕೊಡಬೇಕು ಅಂತ ಸಹ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಎಲ್ಲ ಶಾಲೆಗಳಲ್ಲೂ ಈಗ ಇಂಗ್ಲೀಷ್ ಮಾಧ್ಯಮಕ್ಕೆ ಎಲ್ಲರೂ ತಯಾರಾಗಿರೋದ್ರಿಂದ ಒಂದು ಉತ್ತಮ ರೀತಿಯ ಇಂಗ್ಲೀಷ್ ಕಲಿಸುವಂಥ ಟೀಚರನ್ನು ನಮಗೆ ಕಲಿಸಿಕೊಡಬೇಕು. ಇಲ್ಲಿ ಟೀಚರ ಕೊರತೆ ಸುಮಾರು 93 ಮಕ್ಕಳಿದ್ದರು. ಕೇವಲ ಸರ್ಕಾರದಿಂದ 4 ಟೀಚರನ್ನು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಆದರೆ ಶೈಕ್ಷಣಿಕವಾಗಿ ಮಕ್ಕಳನ್ನು ಗುಣಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ನಮ್ಮ ಅಧ್ಯಾಪಕರ ಕೊರತೆ ಇದೆ. ಅದನ್ನು ಸಹ ನೀಗಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಯಾಕೆಂತೇಳಿದರೆ ನಮ್ಮ ಶಾಲೆ ಎಲ್ಲ ರೀತಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿ ಭಾಗವಹಿಸಿ ಉತ್ತಮ ರೀತಿಯ ಪ್ರತಿಫಲ ಕೊಡ್ತಾ ಇದೆ. ಎಲ್ಲ ಶೈಕ್ಷಣಿಕ ವರ್ಷಗಳಲ್ಲೂ ಸಹ ಹಾಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಮಕ್ಕಳಿಗೆ ಸಿಗ್ತಾ ಇದೆ. ಹಾಗೆ ಎಲ್ಲ ಚಟುವಟಿಕೆಗಳು ಮಕ್ಕಳು ಭಾಗವಹಿಸೋಕ್ಕೆ ಆಗಬೇಕು. ನಾವು ಗುಡ್ಡಕಾಡಿ ಹಿಂದುಳಿದ ಪ್ರದೇಶ ಆದ್ದರಿಂದ ನಮಗೆ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತೇಳುವ ದೃಷ್ಟಿಯಿಂದ ಎಲ್ಲ ಅಧಿಕಾರಿ ವರ್ಗದಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ವಿದ್ಯಾಮಂತ್ರಿಗಳಲ್ಲಿ ಸಹ ನಾನು ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ತಾವೆಲ್ಲರೂ ನಮ್ಮ ಶಾಲೆಯ ಬಗ್ಗೆ ಗಮನಹರಿಸಿ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಗೆ ತಾವು ಕಾರಣೀಕರ್ತರಾಗಬೇಕು. ಶಾಲೆಯಲ್ಲಿ ಒಂದು ಉತ್ತಮ ಶಿಕ್ಷಣ ಸಿಗಬೇಕು, ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳುವ ದೃಷ್ಟಿಯಿಂದ ತಾವೆಲ್ಲ ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಶಾಲೆಯ ಹಿಂದುಗಡೆ ಉತ್ತಮ ರೀತಿಯ ಒಂದು ಶಾಲಾವನ, ಸುಮಾರು ಹಿರಿಯದಾದಂಥ ಕಿರಳಬೋಗಿ ಅಂಥ ಮರಗಳು ತುಂಬ ಇದೆ. ಅದರ ಬುಡ ಎಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಪರೀಕ್ಷೆ ಬರುವಾಗ ಅಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡಬೇಕು. ಹಾಗೆ ಹಿರಿಯರಿಗೆ ಬಂದು ಅಲ್ಲಿ ಒಂದು ರೆಸ್ಟ್ ವ್ಯಾಯಾಮ ಮಾಡಲಿಕ್ಕೆ ಬೇಕಾದಂಥ ಸವಲತ್ತುಗಳನ್ನು ತಾವು ದಯಮಾಡಿ ಮಾಡಿಕೊಡಬೇಕು. ಹಾಗೆ ಈ ಶಾಲೆಯ ಬೇರೆ ಬೇರೆ ರೀತಿಯ
ಚಿಕ್ಕ ಪುಟ್ಟ ಸಮಸ್ಯೆಗಳು ತಾವೆಲ್ಲರೂ ಇದನ್ನು ನೆರವೇರಿಸಿ ಕೊಡ್ತೀರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳುತ್ತಾ ತಮಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನವನವಿಕೆಯಿಂದ ಸಾವಯವ ಶಾಲಾ ಕೈತೋಟ ರಚನೆ ಮಾಡಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬೇಕಾದ ಸಾವಯವ ತರಕಾರಿಗಳನ್ನು ಬೆಳೆಸುತ್ತಾರೆ. ಇದಕ್ಕೆ ಶಿಕ್ಷಕರ, ಪೋಷಕರ ಬೆಂಬಲವೂ ಇದೆ. ನನ್ನ ಹೆಸರು ಶ್ರುತ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಶಾಲೆ ಬಿಟ್ಟ ನಂತರ ಸಂಜೆ 5 ಗಂಟೆಗೆ ನೀರು ಬಿಡಲು ಬರುತ್ತೇನೆ. ಮತ್ತು ಸೆಗಣಿ ನೀರನ್ನು ಗಿಡದ ಬುಡಕ್ಕೆ ಹಾಕುತ್ತೇವೆ. ನಮ್ಮ ಸಾರ್ ಕೂಡ ನಮ್ಮ ಜೊತೆಗೆ ಬರುತ್ತಾರೆ. ಇಲ್ಲಿನ ತರಕಾರಿಗಳನ್ನು ನಮ್ಮ ಶಾಲೆಯಲ್ಲಿ ಬಿಸಿ ಊಟಕ್ಕೆ ಬಳಸುತ್ತಾರೆ. ಗಾಡಿಗಳಲ್ಲಿ ನಾವು ಸೆಗಣಿ ನೀರನ್ನು ತರುತ್ತೇವೆ ಮತ್ತು ಸೆಗಣಿಯನ್ನು ಗಿಡದ ಬುಡಕ್ಕೆಲ್ಲ ಹಾಕುತ್ತೇವೆ. ಧನ್ಯವಾದಗಳು. ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ಟರು ನವೀನ ಯೋಜನೆಯನ್ನು ರೂಪಿಸಿ ಶಾಲೆಯ 1 ಎಕರೆ ಜಾಗದಲ್ಲಿ ಸುಮಾರು 400ಕ್ಕೂ ಮಿಕ್ಕಿ ಅಡಿಕೆ ಸಸಿ ಹಾಗೂ ತೆಂಗಿನ ಗಿಡಗಳನ್ನು ಹಾಕಿ ತೋಟ ಮಾಡಿಸಿದ್ದಾರೆ. ಇದರ ಉದ್ದೇಶ ಶಾಲಾ ವಿದ್ಯಾರ್ಥಿಗಳಿಗೆ ಬರುವುದಕ್ಕೆ ವಾಹನದ ಖರೀದಿ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವುದು ಆಗಿದೆ. ಅದು ಅಲ್ಲದೆ ಈ ತೋಟದಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನು ಮಕ್ಕಳ ಸಹಕಾರದೊಂದಿಗೆ ಮಾಡಿಸಿದ್ದಾರೆ. ಸ್ವಲ್ಪ ಜಾಗದಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಮರಗಳು ಇದ್ದು ಇನ್ನೂ ಮಧ್ಯದಲ್ಲಿ ಹಲವು ಅರಣ್ಯ ಸಸ್ಯಗಳನ್ನು ನೆಟ್ಟು ಶಾಲಾ ಅರಣ್ಯವನ್ನು ನಿರ್ಮಿಸುವ ಯೋಜನೆಯನ್ನು ಕೈಗೊಂಡಿದ್ದಾರೆ. ನನ್ನ ಹೆಸರು ಚಿರಂಜೀವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ನಮ್ಮ ಅಡಿಕೆ ಗಿಡ. ಇಲ್ಲಿ 400 ಅಡಿಕೆ ಗಿಡ, 25 ತೆಂಗಿನ ಗಿಡ, 10 ನುಗ್ಗೆ ಗಿಡ ಇದೆ. ಹಾಗೆ ಇಲ್ಲಿ ತರಕಾರಿ ಸಹ ಇದೆ. ಬದನೆ ಮತ್ತು ಸುರೆ ಮತ್ತು ತೊಂಡೆಕಾಯಿ, ಸೌತೆ ಗಿಡ ಎಲ್ಲ ಇದೆ. ಇಲ್ಲಿ ಬಾಳೆ ಗಿಡ ಸಹ ಇದೆ. ನಾವು ದಿನಾಲು ಸಂಜೆ ಬಂದು ಇಲ್ಲಿ ನೀರು ಬಿಡ್ತೇವೆ. ಅದು 4 ಸಲ ಚೇಂಜ್ ಮಾಡಿ ಇಲ್ಲಿ ನೀರು ಬಿಡ್ತೇವೆ. ನಾವು 7-8 ಮಂದಿ ಮಕ್ಕಳು ಬಂದು ಇಲ್ಲಿ ಕೆಲಸ ಮಾಡ್ತೇವೆ. ಮತ್ತು ಕೆಲವೊಮ್ಮೆ ಪೋಷಕರು ಸಹ ಬರ್ತಾ ಇರ್ತಾರೆ. ನನ್ನ ಹೆಸರು ರಾಮಚಂದ್ರ ಭಟ್. ನಾನು ಈ ಶಾಲೆಯ SMC ಅಧ್ಯಕ್ಷನಾಗಿದ್ದೇನೆ. ಸುಮಾರು 4 ವರ್ಷಗಳಿಂದ ಸತತ 2ನೇ ಬಾರಿಗೆ ಅಧ್ಯಕ್ಷಕ್ಕೆ ಆಯ್ಕೆಯಾಗಿ ಪೋಷಕರ ಒಂದು ಒತ್ತಾಯದ ಮೇರೆಗೆ 2ನೇ ಸಾರಿ ಆಯ್ಕೆಯಾಗಿದ್ದೇನೆ. ಹಾಗೆ ನನ್ನದೊಂದು
ಈ ಶಾಲೆಯನ್ನು ಒಳ್ಳೆಯ ಅಭಿವೃದ್ಧಿಪಡಿಸಬೇಕು. ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಮಕ್ಕಳಿಗೆ ಒಳ್ಳೆಯ ರೀತಿಯ ಕೃಷಿಗೆ ಸಂಬಂಧಪಟ್ಟ ತರಬೇತಿಗಳನ್ನೆಲ್ಲ ಕೊಡಿಸಿ ಅವರನ್ನೇ ನಾವು ಒಂದು ಶಾಲೆಗೆ ಉತ್ಪತ್ತಿ ಬರುವಂಥ ಒಂದು ಯೋಜನೆಗಳನ್ನು ಹಾಕಬೇಕು ಅಂತ ಹೇಳುವ ದೃಷ್ಟಿಯಿಂದ ಇಲ್ಲಿ 1 ಎಕರೆ ಜಾಗದಲ್ಲಿ ಶಾಲೆಗೆ 1 ಎಕರೆ 28 ಸೆನ್ಸ್ ಜಾಗ ಇದೆ. ಅದರಲ್ಲಿ 1 ಎಕರೆ ಜಾಗದಲ್ಲಿ 400 ಅಡಿಕೆ ಗಿಡ ಮತ್ತು ಒಂದು 25 ತೆಂಗಿನ ಸಸಿ, ಹಾಗೆ ನುಗ್ಗೆ ಗಿಡ, ಹಾಗೆ ತರಕಾರಿಗಳನ್ನೆಲ್ಲ ಬೆಳೆಸಿ ಈ ಶಾಲೆಯ ಮುಂದಿನ ಜನ್ರೇಷನಿಗೆ ಒಂದು ಮಕ್ಕಳಿಗೆ ಈ ಶಾಲೆಗೆ ಬಂದು ಹೋಗುವಂಥ ಗುಡ್ಡಕಾಡು ಪ್ರದೇಶದಿಂದ ಜನರು ಬರ್ತಾರೆ. ಆ ಮಕ್ಕಳಿಗೆ ಖಾಸಗಿ ಶಾಲೆಯಾಗಿ ಇಲ್ಲೇ ವಾಹನ ತೆಕ್ಕೊಂಡು ಆ ಶಾಲೆಗೆ ಮಕ್ಕಳನ್ನು ವಾಹನದಲ್ಲಿ ಕರ್ಕೊಂಡು ಬರಬೇಕು ಅಂತೇಳುವ ನನ್ನ ಆಸೆಯಿಂದ ಈ ಒಂದು ಫಲ ಬಂದ ಮೇಲೆ ಆ ಒಂದು ವಾಹನ ಖರೀದಿಸಬೇಕು ಅಂತ ನನ್ನ ಆಸೆ ಇತ್ತು. ಎಲ್ಲ ಪೋಷಕರು ಕೈ ಜೋಡಿಸಿದ್ರಿಂದ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಈ ಗಿಡಗಳಿಗೆ 1 ವರ್ಷ 4 ತಿಂಗಳು ಆಯ್ತಷ್ಟೇ. ಇಷ್ಟು ಒಳ್ಳೆಯ ರೀತಿ ಪ್ರತಿದಿನ ನಾವು 4 ಗಂಟೆ 5 ಗಂಟೆಗೆ ಬಂದು ಇದಕ್ಕೆ ನೀರನ್ನು ಬಿಡ್ತೇವೆ. ಮಕ್ಕಳು ನನ್ನ ಜೊತೆ ಸೇರ್ತಾರೆ. ಹಾಗೆ ಪಕ್ಕದ ಮನೆಯವರಿಂದ ಅವರ ಹಟ್ಟಿಯ ಸೆಗಣಿ ನೀರನ್ನು ಇದಕ್ಕೆ ಪ್ರತಿ ಗಿಡಕ್ಕೆ ವಾರಕ್ಕೆ 2 ಸಲದಂತೆ ಬಿಡ್ತಾ ಇದ್ದೇವೆ. ಹಾಗೆ ಈಗ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಮುಂದಿನ 1-2 ವರ್ಷದಲ್ಲಿ ಖಂಡಿತ ಫಸಲು ಬರ್ತದೆ. ಹಾಗೆ ಇದರಲ್ಲಿ ಇನ್ನು ನಮ್ಮ ಶಾಲೆಯ ಬಿಸಿ ಊಟಕ್ಕೆ ತರಕಾರಿಗಳನ್ನು ಸಹ ಮಾಡಬೇಕು ಅಂತೇಳೋ ದೃಷ್ಟಿಯಿಂದ ಬೇರೆ ಬೇರೆ ತರಕಾರಿ ಗಿಡಗಳನ್ನು ನೆಟ್ಟು ಇದರಿಂದ ಫಸಲು ತೆಗೆದು ಬಿಸಿ ಊಟಕ್ಕೆ ಉಪಯೋಗಿಸ್ತೇವೆ. ನಮ್ಮ ಮಕ್ಕಳು ಯಾವುದರಲ್ಲೂ ಹಿಂದೆ ಬೀಳಬಾರ್ದು. ಕೃಷಿಯಲ್ಲಾಗಲಿ ಅಥವಾ ಬಿಸಿ ಊಟಕ್ಕೆ ಬೇಕಾದಂಥ ತರಕಾರಿಗಳಾಗಲಿ ಒಳ್ಳೆಯ ರೀತಿಯ ತರಕಾರಿ ಸಿಗಬೇಕು ಅಂತೇಳುವ ಭಾವನೆಯಿಂದ ನಾವು ಬಿಸಿ ಊಟಕ್ಕೆ ಇಲ್ಲಿ ತರಕಾರಿಗಳನ್ನು ಮಾಡ್ತೇವೆ. ಇಲ್ಲಿ ಉಳಿಸಿ ನಂತರ ಅದನ್ನು ಬೇರೆ ಬೇರೆ ದೇವಸ್ಥಾನಗಳ ಬ್ರಹ್ಮಕಲಶಕ್ಕೆ ಆಗಲಿ ಅಥವಾ ಜಾತ್ರೋತ್ಸವಕ್ಕೆ ಹಾಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಸಹ ನಾವು ತರಕಾರಿಗಳನ್ನು ಶಾಲೆಯಿಂದ ನೀಡ್ತಾ ಇದ್ದೇವೆ. ಹಾಗೆ ದೇವರು ನನಗೆ ಅನುಗ್ರಹ ಮಾಡಿದ್ದಾರೆ. ಇಲ್ಲಿ ಒಳ್ಳೆಯ ರೀತಿಯ ಒಂದು ಶಿಕ್ಷಣ ಕೊಡಬೇಕು ಅಂತೇಳುವ ದೃಷ್ಟಿಯಿಂದ ನಾವೆಲ್ಲ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. STMC ಅವರು, ಹಾಗೆ ಗ್ರಾಮ ಪಂಚಾಯತಿಯವರು, ಹಾಗೆ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಪೋಷಕ ವೃಂದ ಎಲ್ಲ ಕೈ ಜೋಡಿಸಿದ್ರಿಂದ ಹೆಚ್ಚಿನ ಉತ್ತೇಜನ ಶಿಕ್ಷಕ ವೃಂದದವರು ಕೊಡ್ತಾಯಿದ್ದರಿಂದ ಇಷ್ಟು ಒಳ್ಳೆಯ ರೀತಿಯ ಬೆಳೆ ಮಾಡಲಿಕ್ಕೆ ಅನುಕೂಲ ಆಗಿದೆ. ಇಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಫಸಲು ತೆಗೆದು ಇದನ್ನೊಂದು 5 ವರ್ಷದ ನಂತರ ಯಾರಿಗಾದರೂ ಒಂದು ಲೀಸಿಗೆ ಕೊಟ್ಟು ಅದರ ಬಂದ ಹಣದಿಂದ ನಾವೊಂದು ಬಸ್ಸನ್ನು ತಗೊಳ್ಬೇಕು ಅಂತೇಳಿ ಒಂದು ಆಸೆ ಇದೆ. ಇದಕ್ಕೆ ಖಂಡಿತ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಹಾಗೆ ಪರಮ ಪೂಜ್ಯ ಕಾವಂದರು 2023ರಲ್ಲಿ ಹೋದ ವರ್ಷ ನಮಗೆ ಈ ಕೃಷಿಯನ್ನೆಲ್ಲ ನೋಡಿ ನಮ್ಮ ಶಾಲೆಗೆ ರೈತರತ್ನ ಪ್ರಶಸ್ತಿಯನ್ನು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದವರು ರೈತರತ್ನ ಅಂತೇಳುವ 80 ಶಾಲೆಯಲ್ಲಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿ ಆ ಪ್ರಶಸ್ತಿಯನ್ನು ಕೊಟ್ಟರು. ಆ ಪ್ರಶಸ್ತಿಯನ್ನು ಪಡೆದುಕೊಂಡು ನಾವು ಪೂಜ್ಯ ಕಾವಂದರ ಬಳಿ ಹೋದಾಗ ನಮ್ಮ ಶಾಲೆಯ ಈ ಎಲ್ಲ ಚಟುವಟಿಕೆಗಳನ್ನು ನೋಡಿ ಶಾಲೆಗೆ ಈ ಕೈತೋಟಕ್ಕೆ ಬೇಡದಂತಹ ತಂತಿ ಬೇಲಿಗಾಗಲಿ ಅಥವಾ ನೀರಿನ ವ್ಯವಸ್ಥೆಗಾಗಿ ಬೋರ್ವೆಲ್ಗೆ ಪಂಪು ಅಳವಡಿಕೆಗೆ 1.5 ಲಕ್ಷ, ಒಟ್ಟಿಗೆ 2.5 ಲಕ್ಷ ಆದಷ್ಟು ನಮಗೆ ಶಾಲೆಗೆ ಕೈತೋಟ ಮಾಡಿದ್ರಿಂದ ಅವರು ಈ ಶಾಲೆಗೆ ಸಹಕರಿಸಿದ್ದಾರೆ. ಅವರಿಗೆ ಮೊದಲಾಗಿ ನಾವು ಅವರ ಆಶೀರ್ವಾದವನ್ನು ಬೇಡುತ್ತಾ ಪರಮ ಪೂಜ್ಯ ಕಾವಂದರ ಸಂಪೂರ್ಣ ಸಹಕಾರ ನಮಗೆ ಬೇಕು ಅಂತ ಕೇಳಿಕೊಂಡು ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರದ್ದು ಈ ಒಂದು ಶಾಲೆ ಉಳಿಬೇಕಾದರೆ ಅವರದ್ದು ಮಹತ್ತರವಾದ ಪಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ನಮ್ಮ ಮಂಗಳೂರು ಹಾಗೂ ತಾಲೂಕಿನ ಪತ್ರಕರ್ತರ ಸಂಘರು, ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘದವರು ಹಾಗೂ ತಾಲೂಕು ಮಟ್ಟದ ಪತ್ರಕರ್ತರ ಸಂಘರು ಇಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರಿಂದ ಆ ನಂತರದ ದಿನಗಳಿಂದ ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯಾಗಿದೆ. ಶಾಲಾ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗೆ ಅವರೆಲ್ಲ ಅದರ ಜಿಲ್ಲಾ ಮಟ್ಟದ ಸಂಘದ ಅಧ್ಯಕ್ಷರಾದ ಈ ಶ್ರೀನಿವಾಸ್ ಇಂದಾಜೆ ಪ್ರತಿ ಸಲವೂ ನನಗೆ ಸಂಪರ್ಕಕ್ಕಿದ್ದು ಶಾಲೆಯ ಚಟುವಟಿಕೆಗಳ ಬಗ್ಗೆ ಕೇಳ್ತಾ ಇರ್ತಾರೆ. ನಮಗೆ ಬೇಕಾದ ಸಹಕಾರಗಳನ್ನು ತುಂಬ ಬೇರೆ ಬೇರೆ ಕಂಪನಿಗಳಿಂದ ಈ ಶಾಲೆಗೆ ಬೇಕಾದಂಥ ಸೌಲಭ್ಯಗಳನ್ನು ತೆಗೆದುಕೊಡೋದ್ರಲ್ಲಿ ಅವರು ನಮಗೆ ಸಹಕರಿಸಿದೆ. ಮತ್ತೊಮ್ಮೆ ಅವರಿಗೆ ಇನ್ನೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಗ್ರಾಮದ ಊರಿನ ಕೃಷಿ ಪತ್ತಿನ ಸಹಕಾರಿ ಸಂಘದವರು ನಮಗೆ ಈ ಶಾಲೆಯ ಕೈತೋಟಕ್ಕೆ 50,000 ದೇಣಿಗೆ ನೀಡಿ ಅವರು ಸಹಕರಿಸಿ ಅವರಿಗೂ ನಾನು ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಗ್ರಾಮ ಪಂಚಾಯತಿ ಆಗಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ನನ್ನ ಈ ಕೆಲಸಕ್ಕೆ ಕೈ ಜೋಡಣೆ ಮಾಡಿದೆ. ಅವರಿಗೆಲ್ಲರಿಗೂ ನಾನು ಮೊದಲ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದೆ ಇಂಥ ಚಟುವಟಿಕೆಗಳು ಒಳ್ಳೆಯ ರೀತಿಯಿಂದ ಆಗಬೇಕು. ನಮ್ಮ ಶಾಲೆಗೆ
ಒಳ್ಳೆಯ ಒಂದು ತಾಲೂಕಿನಲ್ಲಿ ಮಾದರಿ ಶಾಲೆ ಆಗಬೇಕು ಅಂತೇಳಿ ನನ್ನೊಂದು ಆಸೆ. ಈ ತೋಟದ ಮೇಲಿನ ಭಾಗದಲ್ಲಿ ಶಾಲಾ ವನ ಅಂತೇಳಿ ನಿರ್ಮಾಣ ಮಾಡಿ ಈಗಾಗಲೇ ಕಾರ್ಯ ಪ್ರಾರಂಭ ಆಗಿದೆ. ಬುಡ ಎಲ್ಲ ಕ್ಲೀನ್ ಮಾಡಿದ್ದೇವೆ. ಅದರಲ್ಲಿ ಸುಮಾರು ಕಿರಳಬೋಗಿ, ಹಲಸು, ಮಾವು ಹಾಗೆ ಬೇರೆ ಬೇರೆ ಜಾತಿಯ ದೊಡ್ಡ ದೊಡ್ಡ ಹಳೆಯ ಮರಗಳಿವೆ. ಅದರ ಬುಡದಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಸ್ವಲ್ಪ ಶಾಲಾವನ ಮಾಡಬೇಕು ಅಂತೇಳಿ ನಮ್ಮ ಇರಾದೆ ಇದೆ. ಹಾಗೆ ಚಿನ್ನರಂಗಳಿದೆ. ಬಿಸಿಯೂಟಕ್ಕೆ ಬೇಕಾದಂಥ ತರಕಾರಿಗಳು, ತೆಂಗಿನಕಾಯಿ ಎಲ್ಲ ನಮ್ಮ ಶಾಲೆಯಲ್ಲೇ ಬೆಳೀತದೆ. ಆದ್ದರಿಂದ ಮಕ್ಕಳು ಇನ್ನು ಮುಂದೆ ಈ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಆದಷ್ಟು ಪೋಷಕರು ಈ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು. ಈ ಶಾಲೆ ನಮ್ಮದೇ ಊರಿನ ಶಾಲೆ, ನಮ್ಮ ಊರು ನಮ್ಮ ಶಾಲೆ ಎನ್ನುವ ಭಾವನೆಯಿಂದ ತಾವೆಲ್ಲರೂ ಈ ಶಾಲೆಗೆ, ಕನ್ನಡ ಶಾಲೆಗೆ ಮಕ್ಕಳನ್ನು ಸೇರಿಸಿ ನಮಗೆಲ್ಲ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ತಾವೆಲ್ಲರೂ ಈ ಒಂದು ಇದಕ್ಕೆ ಸಹಕಾರ ನೀಡೋಕ್ಕೆ ಮೊದಲಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಾಲ್ಕನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಇಲ್ಲಿ ನಮಗೆ ಎಲ್ಲ ಬೇಕಾದ ಸಮವಸ್ತ್ರ, ಬಿಸಿ ಊಟ, ಹಾಲು ಮತ್ತು ನಮಗೆ ಶಾಲೆಯಲ್ಲಿ ಶಿಕ್ಷಣ ಸಮೇತ ಚೆನ್ನಾಗಿ ಕಲಿಸುತ್ತಾರೆ. ಇಲ್ಲಿ ಟೀಚರ್ಸ್ನನ್ನು ಹೇಳುವುದಕ್ಕಿಂತ ನಮ್ಮ ತಾಯಿಂದರು ಎಂದು ಹೇಳುವುದು ನಮಗೆ ಇಷ್ಟವಾಗುತ್ತದೆ. ಇಲ್ಲಿ ನಮಗೆ ಪ್ರೀತಿಯಿಂದ ಅರ್ಥ ಆಗಿಲ್ಲದಾಗ ಮಂದಿರ ತರಹ ಟೀಚರ್ಸ್ನವರು ನಮಗೆ ಪಾಠವನ್ನು ಕಲಿಸಿಕೊಡುತ್ತಾರೆ. ನಮಗೆ ಒಂದು ದಿನ ಪೂರ್ತಿ ನಮ್ಮನ್ನು ಅಮ್ಮನ ಸ್ಥಾನದಲ್ಲಿ ನಿಂತು ನಮ್ಮನ್ನು ನೋಡಿಕೊಳ್ಳುತ್ತಾರೆ ಮತ್ತು ಪ್ರತಿನಿತ್ಯ ಚಟುವಟಿಕೆಯನ್ನು ನಾವು ಟೀಚರ್ಸ್ನವರಿಂದ ತಿಳಿದುಕೊಳ್ಳುತ್ತೇವೆ ಮತ್ತು ಅವರು ನಮಗೆ ಹೇಳಿಕೊಳ್ಳುತ್ತಾರೆ. ನಮ್ಮ ಮನೆಯಿಂದ ನಾವು ನಮ್ಮ ಶಾಲೆಗೆ ಗೊಬ್ಬರದ ನೀರನ್ನು ನಾವು ಕೊಡುತ್ತೇವೆ. ಧನ್ಯವಾದ.
ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಮಂಗಳೂರು ಸಮಾಚಾರ.